ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ವಿಖ್ಯಾತ್. ನನ್ನ ಅಮ್ಮನಿಗೆ ಒಂದು ಪ್ರಾಡಕ್ಟ್ ಅನ್ನ ಆನ್ಲೈನ್ ನಲ್ಲಿ ತರಿಸಿಕೊಟ್ಟಿದ್ದೆ. ನಮ್ಮ ಮನೆಯಲ್ಲಿರುವಂತಹ ತಾಮ್ರ, ಹಿತ್ತಾಳೆ, ಬೆಳ್ಳಿ, ಬಂಗಾರ, ಸ್ಟೀಲು, ಕಂಚು ಮುಂತಾದ ಪಾತ್ರೆಗಳನ್ನ ಶೀಘ್ರವಾಗಿ ಶುಭ್ರಗೊಳಿಸುವುದಕ್ಕೆ ಹಾಗೂ ದೀರ್ಘಕಾಲ ಶುಭ್ರವಾಗಿರಿಸುವುದಕ್ಕೆ ಆನ್ಲೈನ್ ನಲ್ಲಿ ಮಲೆನಾಡು ಗಿಡ್ಡ ಹಸುವಿನ ಬೆರಣಿಯ ಪುಡಿ, ಭಸ್ಮ, ಗೋಮೂತ್ರ, ದೇಸಿ ತುಪ್ಪ ಮುಂತಾದ ವಸ್ತುಗಳಿಂದ ತಯಾರಿಸಿದ ರಾಸಾಯನಿಕ ರಹಿತ ತಾಮ್ರಗೌರವನ್ನ ಆರ್ಡರ್ ಮಾಡಿ ತರಿಸಿದ್ದೆ. ಮೊದಲು ನೀರಿನಲ್ಲಿ ಹಾಕಿದ ದೀಪಗಳನ್ನ ಈ ಪುಡಿಯನ್ನ ಉಪಯೋಗಿಸಿ ತೊಳೆದ 2-3 ನಿಮಿಷದಲ್ಲಿ ಸಿಕ್ಕಿದ ರಿಸಲ್ಟ್ ಮಾತ್ರ ನನಗೆ ಬಾಕಿ ನಾವು ಆ ಪೌಡರ್ ಎಲ್ಲ ತಗೊಳ್ತೇವಲ್ಲ ಕೆಮಿಕಲ್, ಅದಕ್ಕಿಂತೆಲ್ಲ ಇದು ತುಂಬಾ ಒಳ್ಳೇದು. ಯಾಕೆಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಉಜ್ಜಬೇಕು ಅಂತಷ್ಟೇ, ಆದ್ರೂ ಒಳ್ಳೆ ಇದು ಹೊಳಪು ಬರ್ತದೆ. ಸಣ್ಣ ಮೊತ್ತಕ್ಕೆ ಸಿಗುವ ಈ ಪ್ರಾಡಕ್ಟ್ ಬಳಸೋದ್ರಿಂದ ಶಿವ ಸದ್ಗುರು ಹೊನ್ನಾವರ ಗೋಶಾಲೆಗೂ ನಾವು ಸಹಾಯ ಮಾಡಿದ ಹಾಗೆ ಆಗುತ್ತದೆ. ಡೀಟೇಲ್ಸ್ ಏನಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ಒಂದ್ಸಲ ನೋಡಿ. ಪ್ರಾಡಕ್ಟ್ ಇಷ್ಟ ನಿಮಗೂ ಆಗುತ್ತೆ. ನಿಮ್ಮ ಮನೆಯಲ್ಲಿಯೂ ದೀಪ ಈ ರೀತಿಯ ವಸ್ತುಗಳೆಲ್ಲ ಇದ್ರೆ ಶೀಘ್ರವಾಗಿ ರಾಸಾಯನಿಕ ರಹಿತವಾಗಿ ಶುಚಿಗೊಳಿಸೋದಕ್ಕೆ ಈ ಪ್ರಾಡಕ್ಟ್ ಅನ್ನ ಇವತ್ತೇ ಬಳಸಬೇಕು. ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ವಿಖ್ಯಾತ್. ನನ್ನ ಜೊತೆಗೆ ಅಮ್ಮ ಇದ್ದಾರೆ. ಇವತ್ತೊಂದು ಹೊಸದಾಗಿ ಒಂದು ಪ್ರಾಡಕ್ಟ್ ಅನ್ನ ನಾನು ಆನ್ಲೈನ್ ನಲ್ಲಿ ನೋಡಿದೆ. ಈ ಆನ್ಲೈನ್ ನಲ್ಲಿ ಬರುವಂತಹ ಪ್ರಾಡಕ್ಟ್ಗಳು ಅಂತ ಹೇಳಿದಾಗ ನಮಗೆ ಕೆಲವೊಂದು ಬಾರಿ ಅದು ನಮಗೆ ಬೇಕಾದಾಗೆ ಇರುತ್ತಾ ಅಥವಾ ಅದಕ್ಕೆ ರಾಸಾಯನಿಕಗಳೆಲ್ಲ ಆಡ್ ಆಗಿರುತ್ತಾ, ಈ ರೀತಿಯ ಎಲ್ಲ ವರಿಗಳು ನಮಗಿರುತ್ತೆ. ಆದರೆ ನಾನು ಇದರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿ ಅದರ ಬಗ್ಗೆ ಒಂದಷ್ಟು ತಿಳ್ಕೊಂಡ ಬಳಿಕ ನಾನು ನಮ್ಮ ಮನೆಗೆ ಆ ಒಂದು ಪ್ರಾಡಕ್ಟ್ ಅನ್ನ ಇವತ್ತು ಆನ್ಲೈನ್ ಮೂಲಕ ತರಿಸಿಕೊಂಡಿದ್ದೇನೆ. ಆ ಪ್ರಾಡಕ್ಟಿನ ಹೆಸರು ಏನು ಅಂತ ಹೇಳೋದಕ್ಕಿಂತ ಮೊದಲು ಆ ಪ್ರಾಡಕ್ಟ್ ಯಾವುದಕ್ಕೆಲ್ಲ ಉಪಯೋಗ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿರ್ತಕ್ಕಂತಹ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಹಿತ್ತಾಳೆ ಆಗಿರ್ಬೋದು, ಇದೆಲ್ಲವನ್ನ ಕೂಡ ಬಹಳಷ್ಟು ಅದು ಮಣ್ಣು ಹಿಡಿದಿದ್ರೆ, ತುಕ್ಕು ಹಿಡಿದಿದ್ರೆ ಇದೆಲ್ಲವನ್ನ ಕೂಡ ಶುಚಿಗೊಳಿಸುವುದಕ್ಕೆ ಬಹಳಷ್ಟು ಉಪಯುಕ್ತವಾಗಿರುವಂತ ಒಂದು ಪ್ರಾಡಕ್ಟ್ ಅದು. ಅದರ ಹೆಸರು ತಾಮ್ರಗೌರ ಅಂತ. ಹಸುವಿನ ಬೆರಣಿಯ ಪುಡಿ, ಭಸ್ಮ, ಗೋಮೂತ್ರ, ತುಪ್ಪ ಮುಂತಾದ ವಸ್ತುಗಳನ್ನ ತಯಾರಿಸಿ ರಾಸಾಯನಿಕ ಯಾವುದನ್ನು ಬಳಸದೆ ಪ್ಯೂರ್ ಆಗಿ ಗವ್ಯೋತ್ಪನ್ನ ವಸ್ತುವಾಗಿ ಇದನ್ನು ರೆಡಿ ಮಾಡಿದ್ದಾರೆ. ಹಾಗಾಗಿ ತಾಮ್ರಗೌರವನ್ನು ಇವತ್ತು ನಾವು ಕರೆಸಿಕೊಂಡಿದ್ದೇವೆ. ಅದಕ್ಕೆ ಬೇಕಾಗಿ ನಮ್ಮ ಮನೆಯಲ್ಲಿರುವಂತಹ ಹಸುವಿನ ಜೊತೆಗೆ ನಿಂತು ವಿಡಿಯೋವನ್ನ ಮಾಡ್ತಾ ಇದ್ದೇವೆ. ಇದು ರಾಸಾಯನಿಕ ಮುಕ್ತವಾಗಿರುವಂತಹ ತಾಮ್ರಗೌರ ಅಂತ ಹೇಳುವಂತ ಒಂದು ಪುಡಿ. ತಾಮ್ರ, ಹಿತ್ತಾಳೆ, ಬೆಳ್ಳಿ, ಬಂಗಾರ, ಸ್ಟೀಲು, ಕಂಚು ಮುಂತಾದ ಪಾತ್ರೆಗಳನ್ನ ಶೀಘ್ರವಾಗಿ ಶುಭ್ರಗೊಳಿಸುವುದು ಹಾಗೂ ದೀರ್ಘಕಾಲ ಶುಭ್ರವಾಗಿ ಇರುವಂತೆ ಅದು ಮಾಡ್ತದಂತೆ. ಸೊ ಹಾಗೇನೆ ಜಿಡ್ಡಿರುವಂತಹ ಲೋಹದ ಪಾತ್ರೆಗಳನ್ನ ಬಹಳ ಸುಲಭವಾಗಿ ತೊಳೆಯೋದಕ್ಕೆ ಆಗುತ್ತೆ ಅಂತ. ಇಲ್ಲಿ ರಾಸಾಯನಿಕಗಳು ಇಲ್ಲದೆ ಈ ಒಂದು ಗೋತಳಿಯನ್ನ ಉಳಿಸುವ ದೃಷ್ಟಿಯಿಂದ ಕೂಡ ಅದರದ್ದೇ ಒಂದು ಗೋಮಯ, ಗೋಮೂತ್ರಗಳನ್ನ ಅಥವಾ ಭಸ್ಮಗಳನ್ನ ಬಳಸಿ ಮಾಡಿರುವಂತಹದ್ದು. ಪಾತ್ರೆ ತೊಳೆದ ನೀರನ್ನು ಅನೇಕ ಗಿಡ ಮರಗಳಿಗೆ ದ್ರವ್ಯ ಗೊಬ್ಬರವಾಗಿ ಕೂಡ ಹಾಕಬಹುದು ಅಂತ ತೊಳೆದ ನಂತರ. ತುರ್ತು ಪ್ರಸಂಗಗಳಲ್ಲಿ ಹಲ್ಲುಜ್ಜುವ ಪುಡಿಯಾಗಿ ಕೂಡ ಇದನ್ನು ಬಳಕೆ ಮಾಡಬಹುದು. ಅನಿವಾರ್ಯ ಸಂದರ್ಭಗಳಲ್ಲಿ ಸ್ನಾನದ ಪುಡಿಯಾಗಿ ಕೂಡ ಬಳಕೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಪಾತ್ರೆಗಳು ವೇಗವಾಗಿ ಸವಕಳಿ ಆಗೋದಿಲ್ಲ ಈ ಒಂದು ಪೌಡರ್ ನಲ್ಲಿ ತೊಳೆದ್ರೆ. ಮರ, ಗಿಡ, ಬಳ್ಳಿಗಳಿಗೆ ಮಿತವಾದ ಪ್ರಮಾಣದಲ್ಲಿ ಈ ಪುಡಿಯನ್ನು ಹಾಕೋದ್ರಿಂದ ಅವುಗಳಿಗೆ ಪೌಷ್ಟಿಕಾಂಶ ಸಿಗ್ತದೆ. ರಾಸಾಯನಿಕ ರಹಿತ ವಸ್ತು ಇದಾಗಿರೋದ್ರಿಂದ ಮೈ ಕೈಗಳಿಗೆ ಯಾವುದೇ ಹಾನಿ ಇರೋದಿಲ್ಲ. ಇಲ್ಲಿ ರಾಸಾಯನಿಕ ಆದ್ರೆ ಎಂತ ಆಗ್ತದೆ, ಕೈ ಫುಲ್ ಒಂಥರ ಎಲರ್ಜಿ ಆಗ್ತದೆ ಅಥವಾ ನಮ್ಮ ಕೈಗಳಿಗೆ ಅದು ಉರಿ ಬರ್ತದೆ. ಅನಂತರ ಇದೆಲ್ಲ ಯಾವುದು ಇದರಲ್ಲಿ ಇರೋದಿಲ್ಲ. ಇದರ ಬಳಕೆಯಿಂದ ಭೂಮಿಯ ಸುಪೋಷಣೆ ಆಗ್ತದೆ. ನಾವು ಭೂಮಿಗೆ ಏನಾದ್ರೂ ಕೊಡುಗೆಯನ್ನು ಕೊಡೋದಕ್ಕೆ ಈ ಪುಡಿಯನ್ನು ಬಳಸುವುದರಿಂದ ಆಗ್ತದೆ ಅಂತೆ. ದೇವರ ಮೂರ್ತಿಗಳನ್ನ, ಪಾತ್ರೆ ಪರಿಕರಗಳನ್ನ ಸ್ವಚ್ಛಗೊಳಿಸುವುದು ಉತ್ಕೃಷ್ಟ ವಸ್ತುವಾಗಿದೆ. ರಾಸಾಯನಿಕ ವಸ್ತುಗಳ ಬಳಕೆಯಿಂದ ವಿಷಪೂರಿತವಾಗಿರುವ ಭೂಮಿಯನ್ನು ರಕ್ಷಿಸಿದ ಪುಣ್ಯ ಬಳಕೆದಾರರಿಗೆ ಲಭಿಸುತ್ತದೆ. ಹಾಗಾಗಿ ಈ ತಾಮ್ರಗೌರವನ್ನ ನಾನು ಆರ್ಡರ್ ಮಾಡಿ ತರಿಸಿದ್ದೇನೆ. ಕೆಲವು ನಮ್ಮಲ್ಲಿ ಉಪಯೋಗ ಮಾಡ್ತಕ್ಕಂತಹ ದೀಪ ಆಗಿರ್ಬೋದು, ಒಂದಷ್ಟು ಪ್ಲೇಟ್ ಇದೆ, ತಟ್ಟೆ ಇದೆ, ಅದನ್ನೊಂದು ಸ್ವಲ್ಪ ತೊಳಿತೇನೆ. ಇದನ್ನು ತೊಳೆಯುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಫಸ್ಟಿಗೆ ಒಂದು ನೀವು ಏನೋ ಬಕೆಟ್ ಅನ್ನೋದು ತಗೊಳ್ಳಿ, ಅದಕ್ಕೆ ದೀಪ, ಪಾತ್ರ, ಕಂಚಿನ ಅಥವಾ ಚಿನ್ನದ್ದು, ಬೆಳ್ಳಿದನ್ನು ಹಾಕಿ ನಂತರ ಈ ಪೌಡರ್ ಅನ್ನು ತಕೊಂಡು ಚೆನ್ನಾಗಿ ತೊಳೆದ್ರೆ ಬಹಳಷ್ಟು ಕ್ಲಿಯರ್ ಆಗ್ತದೆ. ರಾಸಾಯನಿಕ ಇಲ್ಲದಿರ್ತಕ್ಕಂಥ ಇದೊಂದು ಪೌಡರ್ ಅಂತ ಹೇಳ್ತಿದ್ದಾರೆ. ಆ ಒಂದು ಪೌಡರ್ ಅನ್ನ ಬಳಸಿ ಹೇಗಾಗ್ತದೆ ಕ್ಲೀನ್ ಅಂತ ಹೇಳುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸೋಣ. ಓಕೆ ಅಲ್ಲ? ಎಸ್, ಬನ್ನಿ.
ಪ್ಲೇಟ್. ಇದರೊಂದು ರಿಸಲ್ಟ್ ಅನ್ನು ನಾನೇ ನೋಡ್ತಾ ಇದ್ದೇನೆ. ಒಂದು 15ರಿಂದ 20 ಸೆಕೆಂಡ್ಸ್ಗಳಲ್ಲಿ ನೀರಲ್ಲಿ ಹಾಕಿಡುವಂಥ ಪಾತ್ರವನ್ನ ತೆಗೆದು ನಾವು ತೆಂಗಿನ ತುರಿಯ ಬ್ರಷ್ ಅನ್ನು ನಾವೇ ಮಾಡಿ ನಿಮಗೆ ಯಾವುದು ಕನ್ವಿನ್ಸ್ ಇದೆ ಅಥವಾ ನಿಮಗೆ ಯಾವುದು ಈಸಿ ಅಂತ ಅನ್ಸುತ್ತೆ ಅದರಲ್ಲಿ ಉಜ್ಜಬಹುದು. ಬಟ್ ನಾವು ಉಜ್ಜೋದು 20ರಿಂದ 30 ಸೆಕೆಂಡ್ಗಳ ಒಳಭಾಗದಲ್ಲಿ ಅದು ಕ್ಲೀನ್ ಆಗೋದಕ್ಕೆ ಪ್ರಾರಂಭ ಆಯಿತು. ಈ ದೀಪ ಅಂತೂ ಕಪ್ಪಾಗಿ ಹೋಗಿತ್ತು, ಬಟ್ ಇದರ ಕ್ಲಾರಿಟಿ ನಮಗೆ ಸಿಗ್ತಾ ಹೋಗ್ತದೆ ನೋಡಿ. ಹಾಗೆ ಇದು ಕೂಡ ಅಷ್ಟೇ, ಇವಾಗ ಒಂದು ಜಸ್ಟ್ ಸ್ಟಾರ್ಟ್ ಮಾಡಿರೋದು, ಫುಲ್ ಕಪ್ಪಾಗಿತ್ತು ಈ ಪ್ಲೇಟ್. ಯಾವ ರೀತಿ ಕ್ಲಾರಿಟಿ ಸಿಗ್ತದೆ ನೋಡಿ, ತೋರಿಸಿ ನೋಡಿ, ಕ್ಲೀನ್ ಆಗ್ತಾ ಇದೆ. ಓಕೆ, ಆ ಒಂದು ದೊಡ್ಡ ಕಪ್ ಫಸ್ಟಿಗೆ ಇತ್ತು ನೋಡಿ, ಇನ್ನು ಕೂಡ ಸ್ವಲ್ಪ ಟೈಮ್ ಕೊಡ್ಬೇಕು ಅದಕ್ಕೆ, ಬಟ್ ಆ ಕ್ಲಾರಿಟಿ ಸಿಗ್ತಾ ಹೋಯ್ತು ನೋಡಿ. ವಿದಿನ್ 2-3 ಮಿನಿಟ್ಸ್ ಒಳಗೆ ಕ್ಲಿಯರ್ ಆಗಿರುವಂತಹ ಈ ಒಂದು ದೀಪ. ಇದು ಶ್ರೀ ಶಿವ ಸದ್ಗುರು ಹೊನ್ನಾವರ ಗೋಶಾಲೆಯ ಪ್ರಾಡಕ್ಟ್. ಇದನ್ನು ಬಳಸುವುದರಿಂದ ಹಿತ್ತಾಳೆ, ಕಂಚು ಎಲ್ಲ ಪಾತ್ರಗಳನ್ನು ತೊಳೆದು ನಮಗೆ ಕೂಡ ಉಪಕಾರ ಆಗ್ತದೆ. ನೋಡ್ತಾ ಇದ್ದೇವೆ ಪ್ರಾಡಕ್ಟ್ ಅನ್ನ ತೊಳೆದ ನಂತರ. ಮೊದಲು ಹೇಗಿತ್ತು ಅಂತ ಹೇಳುವಂಥದ್ದು ನಮಗೆ ಗೊತ್ತಿತ್ತು. ಸೊ ಇವಾಗ ಒಂದು ಕ್ಲಾರಿಟಿ ಬಂದಿದೆ. ಹೆಚ್ಚು ಸಮಯ ನಾವು ತಗೊಳ್ಳಿಲ್ಲ, ಒಂದು 3ರಿಂದ 5 ನಿಮಿಷ ತಗೊಂಡಿದ್ದೇವೆ ಅಷ್ಟರಲ್ಲಿ. ಇನ್ನೂ ಕೂಡ ಒಂದ್ಸಲ ತೊಳಿಬೇಕು ಇದನ್ನ, ಅವಾಗ ಇನ್ನೂ ಕ್ಲಾರಿಟಿ ಬರ್ತದೆ. ಸೊ ನಿಜವಾಗ್ಲೂ ನಿಮಗೆ ಹೇಗೆ ಅನ್ನಿಸ್ತು ಇದು ತೊಳೆದು? ಅಂದ್ರೆ ನನಗೆ ಬಾಕಿ ನಾವು ಆ ಪೌಡರ್ ಎಲ್ಲ ತಗೊಳ್ತೇವಲ್ಲ ಕೆಮಿಕಲ್, ಅದಕ್ಕಿಂತೆಲ್ಲ ಇದು ತುಂಬಾ ಒಳ್ಳೇದು. ಯಾಕೆಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಉಜ್ಜಬೇಕು ಅಂತಷ್ಟೇ, ಆದ್ರೂ ಒಳ್ಳೆ ಇದು ಹೊಳಪು ಬರ್ತದೆ. ಮತ್ತೆ ಏನು ಎಣ್ಣೆ ಪಸೆ ಜಿಡ್ಡೆಲ್ಲ ಇದ್ದದು ಹೋಗ್ತದೆ, ಅದು ಉಂಟು ಅಂತಲೇ ಗೊತ್ತಾಗುದಿಲ್ಲ ಇದರಲ್ಲಿ ತೊಳೆದ ಕಾರಣ. ಹಾಗಾಗಿ ಡೈಲಿ ದೇವರಿಗೆ ದೀಪ ಇಡುವ ಇದೆಲ್ಲ ತೊಳಿಲಿಕ್ಕೆ ತುಂಬಾ ಒಳ್ಳೇದು. ಅದೇ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಅಥವಾ ನಮ್ಮ ಈ ಒಂದು ಕರಾವಳಿಯಲ್ಲಿ ಅತಿ ಹೆಚ್ಚು ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡುವಂತಹದ್ದು. ಅಂದ್ರೆ ಎಲ್ಲ ಕಡೆಗಳಲ್ಲಿ ಮಾಡ್ತಾರೆ. ಅದರ ದೀಪಗಳು ಈ ರೀತಿಯ ಬಟ್ಟಲಾಗಿರ್ಬೋದು, ತಾಮ್ರ, ಹಿತ್ತಾಳೆ, ಕಂಚು ಅಥವಾ ಬೆಳ್ಳಿ, ಬಂಗಾರ, ಇದೆಲ್ಲವನ್ನ ತೊಳೆಯುವುದಕ್ಕೆ ತಾಮ್ರಗೌರ ಬೆಸ್ಟ್ ಅಂತ ನಾನು ಹೇಳ್ತೇನೆ. ನಮ್ಗೆ ರಿಸಲ್ಟ್ ಸಿಕ್ಕಿದೆ. ತುಂಬಾ ವರ್ಷದ ಹಳೆಯದು, ಅಂದ್ರೆ ಇದು ಒಂಥರ ಬೇರೆ ಬಣ್ಣದಲ್ಲೇ ಇತ್ತು. ಅಂದ್ರೆ ಇದೀಗ ತೊಳೆದ ಕಾರಣ ಇಷ್ಟು ಚಂದ ಬಂತು. ಆದ್ರೆ ಇನ್ನೊಮ್ಮೆ ತೊಳೆದ್ರೆ ಇದು ಹೊಸದಾಗಿ ಆಗ್ತದೆ. ನಾವು ಈಗ ಪರ್ಚೇಸ್ ಮಾಡಿ ತಂದಾಗೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ. ಹಾಗೆ ನಿಮಗೂ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೇನೆ, ಕರೆಯನ್ನ ಮಾಡಿ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ. ನಾವು ಏನೋ ಒಂದು ಪ್ರಾಡಕ್ಟ್ ಅಲ್ಲಿ ನಮಗೆ ಆ ಒಂದು ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳುವಾಗ ಅದರ ಜೊತೆಗೆ ಕೆಲಸ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಸೊ ತಾಮ್ರಗೌರ ನಮಗೆ ನಾವು ಏನ್ ಥಿಂಕ್ ಮಾಡಿದ್ದೇವೆ ಆ ರಿಸಲ್ಟ್ ಅನ್ನ ಕೊಟ್ಟಿದೆ. ಥ್ಯಾಂಕ್ ಯು.